ಇರ್ತಾರಲ್ಲ ಇಂಥವ್ರಿಗೆ, ಈ ಹಡಗು ಇದು ಮಾಡೋರ್ಗೆ ಮತ್ತೆ ಇವರೆಲ್ಲನೂ ಇವ್ರಿಗೆ ಲಾಭ ಆಗ್ತಿರುತ್ತೆ. ಆದ್ರೆ ಯಾವ ನಮ್ಮಂತ ದೇಶಗಳಿಗೆ ಈಗ ಡಾಲರ್ ಇವಾಗ್ಲೂ ಗೈನ್ ಆಗತ್ತೆ ನೋಡಿ, ಇಂಥ ಸಂದರ್ಭದಲ್ಲೂ ಡಾಲರ್ ಗೈನ್ ಆಗುತ್ತೆ, ಗೋಲ್ಡ್ ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಂಗೋ ಒಂದ್ ಸ್ವಲ್ಪ ನಮ್ಮಲ್ಲಿ ಸ್ಟೇಬಲ್ ಆಗಿ 1.5 ಲಕ್ಷಕ್ಕೆ ಸ್ಟೇಬಲ್ ಆಗತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಈಗಾಗಲೇ ಅದು ಮತ್ತೆ ನಾಗಲೋಟ ಮುಂದುವರ್ಸುತ್ತೆ. ಸರ್ ಅದಕ್ಕೆ ನಾನು ಆಡ್ ಮಾಡ್ತೀನಿ ಸರ್, ಗೋಲ್ಡ್ ರೇಟ್ ಏನೋ 2 ಲಕ್ಷ ಹೋಗುತ್ತೆ ಅಂತ ಯುದ್ಧ ಮುಗಿಯಷ್ಟರಲ್ಲಿ ಅಂತಿದ್ರು ಸರ್. ಹೌದು, ಅದೇಂದ್ರೆ ಯುದ್ಧ ಒಂದ್ ವೇಳೆ 1 ವಾರಕ್ಕಿಂತ ಹೆಚ್ಚಾದ್ರೆ ಅಷ್ಟಾಗಲ್ಲ ಅಂತ ಈಗಾಗಲೇ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅದು 1 ವಾರಕ್ಕಿಂತ ಹೆಚ್ಚಾದ್ರೆ ಖಂಡಿತವಾಗಿಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಈ ಏವಿಯೇಷನ್ ಸೆಕ್ಟರು, ಲಾಜಿಸ್ಟಿಕ್ಸ್ ಮತ್ತೆ ಏನು ಅನಿವಾರ್ಯವಲ್ಲದ ಗ್ರಾಹಕ ಸರಕುಗಳೇನಿರುತ್ತೆ ಇವುಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗೇನೆ ಕೆಲವು ಏನಾಗಂದ್ರೆ ಈ ದರ ಸೂಕ್ಷ್ಮ ವಲಯಗಳಿರ್ತವೆ, ಯಾವ್ದೀಗ ರಿಯಲ್ ಎಸ್ಟೇಟ್ ಇರ್ಬೋದು, ಈ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಈ ಬ್ಯಾಂಕಿಂಗು, ಇಂಥವೆಲ್ಲವೂ ಒಂದಷ್ಟು ಮತ್ತೆ ಯಾವ್ದು ಗ್ರಾಹಕರು ಕೊಂಡ್ಕೊಳ್ಳುವಂತ ವಸ್ತುಗಳಿರ್ತಾವಲ್ಲ ಇವುಗಳಲ್ಲಿ ಒಂದ್ ಸ್ವಲ್ಪ ತೊಂದರೆ ಆಗುವಂತ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಈಗಾಗಲೇ ಮಾರುಕಟ್ಟೆಯಲ್ಲಿ. ಈಗ ನೋಡಿ ಭಾರತಕ್ಕೆ ಬಂದ್ರೆ, ಭಾರತದ ಏನು ನಮ್ಗೆ ಮೇಜರ್ ಕಷ್ಟ ಏನು ಅಂತಂದ್ರೆ, ನಾವು 85% ನಮ್ಗೆ ಏನು ನಾವು ಪೆಟ್ರೋಲ್ ಆಯಿಲ್ ಅನ್ನ ಬಳಸ್ತಿದೀವಿ ಅವುಗಳನ್ನೆಲ್ಲವನ್ನೂ ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳುವಾಗ ನಮ್ಗೆ ಅವಾಗ ನಾವು ಮಾತಾಡುವಾಗ $10 ಹೆಚ್ಚಾದ್ರೆ ವಿಶ್ವದ GDP ಹೇಗೆ ಒಂದು 0.3 0.4% ಕಡಿಮೆ ಆಗುತ್ತೆ, ಭಾರತದ GDP ಕೂಡ 0.3% ಕಡಿಮೆ ಆಗ್ಬೋದು. ಈಗ ನಾವು ಹೊಸದು ಇಂಡೆಕ್ಸ್ ಬಂದ ಮೇಲೆ ಈಗ 2022-23 ಇಂಡೆಕ್ಸ್ ಮಾಡಿದ್ದಾರೆ ಸರ್ಕಾರ. ನಮ್ದು ಏನೋ ಬೇಸ್ ಇಯರ್ ಇದೆಲ್ಲ ಚೇಂಜ್ ಮಾಡಿದ್ರು, 10 ವರ್ಷಕ್ಕೆ ಚೇಂಜ್ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆಗ ನಮಗೆ 7.4% ಬೆಳವಣಿಗೆ ದರ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಅದನ್ನ 7.1 ಆಗ್ಬೋದು. ಇದು ಒಂದ್ ವೇಳೆ 1 ವಾರಕ್ಕಿಂತ ಹೆಚ್ಚು ಮುಂದುವರೆದ್ರೆ, 1 ವಾರದಿಂದ ಅಥವಾ 15 ದಿನಕ್ಕಿಂತನೂ ಜಾಸ್ತಿ ಮುಂದುವರೆದ್ರೆ ಅಂತ ಒಂದು ಲೆಕ್ಕಾಚಾರ ಇದು. ಇದಕ್ಕಿಂತ ಏನ್ ಮೇನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರಿಗೆ ಎಲ್ಲಿ ಹೊಡೆತ ಬೀಳುತ್ತೆ ಅಂದ್ರೆ, ಈಗ ಒಂದ್ ಸರಿ ನಮ್ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಜಾಸ್ತಿ ಆಗ್ದಂಗೆನೆ ಅದ್ರದ್ದು ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತೆ. ಈಗ ಭಾರತದಲ್ಲಿ ನಮ್ಮಲ್ಲಿ ತುಂಬಾ ಕಡಿಮೆ ಹಣದುಬ್ಬರ ಇತ್ತು, ಈಗ 2.82% ಇತ್ತು ಹಣದುಬ್ಬರ. ಸರ್ ಈಗ ಪೆಟ್ರೋಲ್ ಡೀಸೆಲ್ ಸಹಜವಾಗಿ ಜಾಸ್ತಿ ಆಗೇ ಆಗುತ್ತೆ. ಈ ಕೆಲವೊಬ್ರು ಕೇಳ್ತಾ ಇದ್ರು ಜಾಸ್ತಿ ಆಗಿ ಹೌದು ಅಲ್ಲ, ಪೆಟ್ರೋಲ್ ಡೀಸೆಲ್ ಕಂಪ್ಲೀಟ್ ಆಗಿ ಈಗ ನಾವೇನು ಇರಾನ್ ಅವಲಂಬನೆ ಮಾಡ್ಕೊಂಡಿದೀವಿ, ಖಾಲಿ ಆಗ್ಬಿಟ್ರೆ ಮುಂದೆ ಗತಿ ಏನು, ನಮ್ಮಲ್ಲಿ ಸ್ಟಾಕ್ ಇದೆಯಾ, ಅಲ್ಟರ್ನೇಟ್ ಏನು, ರಷ್ಯಾದಿಂದ ತರಿಸ್ಕೊಳ್ತಾ ಇದ್ವಲ್ಲ, ಈ ತರ ಕೇಳ್ತಾ ಇದ್ರು. ಅಲ್ಲ ಅದನ್ನೇ, ಅದು ಏನಾಗಿದೆ ಅಂದ್ರೆ ಈಗ ರಷ್ಯಾ ಒಂದು ಭಾರತ ಸರ್ಕಾರ ಮಾತಾಡಿ ಒಂದು ಅಮೆರಿಕನ ಮನವೊಲಿಸ್ಬೋದು, ಇಲ್ಲ ನಾವ್ ಈ ಸಂದರ್ಭದಲ್ಲಿ ತಗೊಳ್ತೀವಿ ಅಂತ. ಯಾಕಂದ್ರೆ ಈಗ ಸಾಕಷ್ಟು ರಷ್ಯಾ ಹತ್ರ ಆಯಿಲ್ ಇದೆ, ಅದು ಅದಕ್ಕೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಬಹುಶಃ ಅದನ್ನು ಉಪಯೋಗಿಸ್ಕೊಂಡ್ರೆ ಭಾರತಕ್ಕೆ ಹೆಚ್ಚಿನ ಹೊರೆ ಕೂಡ ಆಗಲ್ಲ ಅನ್ನುವಂತ ಒಂದು ಚರ್ಚೆ ನಡೀತಾ ಇದೆ ಈಗಾಗ್ಲೇನೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ನಾವು ಕರಿತೀವಲ್ವಾ, ಅದು ಜಾಸ್ತಿ ಪ್ರೆಷರ್ ಆಗತ್ತೆ. ಒಂದೇನು ಅಂತಂದ್ರೆ ಈಗ ಡಾಲರ್ಗೆ ಬೇಡಿಕೆ ಹೆಚ್ಚಾಗತ್ತೆ, ಹಣದ ಈಗಾಗಲೇ ನಾವು ಲಾಸ್ಟ್ ಸರಿ ನೋಡಿದ್ವಿ $92ವರೆಗೂ ಹೋಗ್ಬಿಟ್ಟಿತ್ತು ಒಂದು ಡಾಲರ್ಗೆ. ಸೊ ಈಗ ಅದು ಇನ್ನಷ್ಟು ಸ್ವಲ್ಪ ನಮ್ಮಲ್ಲಿ ರುಪಿಯ ಮೌಲ್ಯ ಕುಸಿತ ಆಗ್ಬೋದು. ಹಂಗಾಗಿ ಆಮದು, ಯಾಕಂದ್ರೆ ಆಮದು ದರಗಳು ಜಾಸ್ತಿ ಆಗತ್ತೆ ನಮ್ಗೆ, ನಾವು ಕೊಡ್ಬೇಕಾಗೋದು. ಈ ಎಲ್ಲ ಕಾರಣಕ್ಕಾಗಿ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನು ಬಜೆಟ್ ಮಾಡುವಾಗ ಮಂಡಿಸುವಾಗ ಇಷ್ಟೇ ಇರುತ್ತೆ, ನಾವೊಂದು ಪ್ಲಾನ್ ಮಾಡಿ ಮಾಡ್ಕೊಂಡಿರ್ತೀವಿ, ಅದು ಇವಾಗ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇದ್ರ ಜೊತೆಗೆ ಏನು ಅಂತಂದ್ರೆ, ಇದ್ರ ಮೇಲೆ ಅವಲಂಬಿತ ಆಗಿರುವಂತಹ ಏನು ಏವಿಯೇಷನ್ ಸೆಕ್ಟರ್, ನಿಮ್ಗೆ ನೋಡಿದ್ರೆ ಎಲ್ಲ ವಿಮಾನಗಳನ್ನ ಹೆಚ್ಚು ಕಮ್ಮಿ ಮಿಡ್ಲ್ ಈಸ್ಟ್ ಅಲ್ಲಿ ಇರುವ ಎಲ್ಲ ರಾಷ್ಟ್ರಗಳು ಕ್ಲೋಸ್ ಮಾಡಿದೆ ಅವರವರ ಇದನ್ನ, ಏರ್ಪೋರ್ಟ್ಸ್ ನ ಕ್ಲೋಸ್ ಮಾಡಿದೆ. ಮತ್ತೆ ಯಾವುದು ಆ ಮಾರ್ಗವಾಗಿ ನಾವು ಹೋಗಕ್ಕೂ ಆಗೋದಿಲ್ಲ. ಹಂಗಾಗಿ ಸುತ್ತಿ ಬಳಸಿ ನಾವು ಬೇರೆ ರಾಷ್ಟ್ರಗಳಿಗೆ ಹೋದ್ರೂ ಹೋಗ್ಬೇಕಾಗತ್ತೆ. ಹಂಗಾಗಿ ಅದಕ್ಕೆ ತುಂಬಾ ಲಾಸ್ ಆಗುತ್ತೆ. ಮತ್ತೆ ಪೇಂಟಿನ ಬೆಲೆಗಳು ಜಾಸ್ತಿ ಆಗತ್ತೆ, ಟೈರಿನ ಬೆಲೆ ಜಾಸ್ತಿ ಆಗತ್ತೆ, ಕೆಮಿಕಲ್ಸ್ ಬೆಲೆ ಜಾಸ್ತಿ ಆಗತ್ತೆ, ಸಿಮೆಂಟ್ ಬೆಲೆ ಜಾಸ್ತಿ ಆಗತ್ತೆ. ಆಮೇಲೆ ಈಗ ಯಾವ್ಯಾವ್ದು ನಮ್ಮಲ್ಲಿ MSME ಇದ್ರ ಮೇಲೆ ಪೆಟ್ರೋಲಿಯಂ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಅವುಗಳ ಬೆಲೆನೂ ಜಾಸ್ತಿ ಆಗುತ್ತೆ. ಮತ್ತೆ ಈ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗೋದ್ರಿಂದ ಬಹುತೇಕ ಜನಜೀವನಕ್ಕೆ ಅದು ಸ್ವಲ್ಪ ಮಾರಕವಾಗಿಯೇ ಪರಿಣಾಮ ಬೀರುತ್ತೆ. ಈಗ ನೋಡಿ ಏನು ಅಂದ್ರೆ, ಸರ್ಕಾರ ಸಬ್ಸಿಡಿ ಕೊಡ್ತಿರೋದ್ರಿಂದ ಫರ್ಟಿಲೈಸರ್ದು ಅಂದ್ರೆ ರೈತರಿಗೆ ಸಂಕಷ್ಟ ಗೊತ್ತಾಗಲ್ಲ. ಈ ಸಂದರ್ಭಗಳಲ್ಲಿ ಈವನ್ ನಮ್ಗೆ ಫರ್ಟಿಲೈಸರ್ ಬೆಲೆ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಕೇಶವ್ ಸರ್ ಬರ್ತೀನಿ ನಿಮ್ಮ ಹತ್ರ, ಮತ್ತೆ ವಾಪಸ್ ಬರ್ತೀನಿ ಸರ್, ಮಾಹಿತಿ ತೆಗೆದುಕೊಳ್ತೀನಿ. ಒಂದು ಬ್ರೇಕ್ ಸಮಯ ಇದೆ ನನಗೆ, ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.